ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ಕರ್ಮನಪ್ಪ, ಮನೆಗೆ ಮಿಕ್ಸರು ಗ್ರೈಂಡರು ಫ್ರಿಡ್ಜ್ ಬಂದರೆ ಬರೀ ಪ್ಲಗ್ ಹಾಕಿದ್ರೆ ಸಾಕು, ಆನ್ ಆಗುತ್ತೆ. ಆದರೆ ಎ ಸಿನ ಫಿಟ್ ಮಾಡೋದಕ್ಕೆ 4,000 ರೂಪಾಯಿ ಕೊಡ್ಬೇಕಂತೆ. ನಂಗೆ ಬೇಕಾಗಿತ್ತಾ? ದುರ್ಗಂಬ ತಾನೇ ಎ ಸಿ ಕಳಿಸಿರೋದು, ಹಾಗಾದ್ರೆ ಫಿಟ್ಟಿಂಗ್ ಚಾರ್ಜು ಅವಳೇ ಕೊಡಬೇಕು. ನೀನ್ ನಿಜವಾಗ್ಲೂ ನನ್ನ ಹೆಸರು ಹಚ್ಚಾಕಿಸ್ಕೊಂಡ್ಯಾ? ನಂಗಿಂತ ನಂಬಕ್ಕೆ ಆಗ್ತಿಲ್ಲ. ಯಾರೋ ಒಬ್ರು ನಮ್ಮ ಹೆಸರನ್ನ ಅಷ್ಟು ನೋವಾದ್ರೂ ಹಚ್ಚಿ ಹಾಕಿಸ್ಕೋತಾರಲ್ಲ, ಅದನ್ನ ನೋಡಿ ತುಂಬ ಖುಷಿ ಆಗುತ್ತೆ. ನಾನು ತುಂಬ ಬೈತಿದ್ದೆ. ಐ ಆಮ್ ರಿಯಲಿ ಸಾರಿ ವಿಶ್ವ. ಇಟ್ಸ್ ಓಕೆ ರು, ಇದೆಲ್ಲ ನಂಗೆ ನೋವಾಗಲ್ಲ. ನನಗೆ ಮೈಯೆಲ್ಲ ಗಾಯ ಆದರೂ ನಂಗೇನು ನೋವಾಗಲ್ಲ. ಆದರೆ ನನ್ನ ಹಾರ್ಟಿಗೆ ಮಾತ್ರ ನೋವು ಮಾಡಬೇಡ, ನಂಗೆ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಈ ಹಾರ್ಟಲ್ಲಿರೋದು ನೀನೇ, ಇದಕ್ಕೆ ಸಾಕ್ಷಿ ಇದೇ ಟ್ಯಾಟು. ಇದೆಲ್ಲ ನೋಡಿದ್ಮೇಲೆ ನಿಂಗೇನೋ ಹೇಳಬೇಕು ಅಂತ ಅನಿಸ್ತಿದೆ. ಐ ಐ ಐ ಎರಡೇ ಐ ಏನು ವಿಶ್ವರೂಪ್, ಕಚ್ಚಿದ್ರೇನೆ ತಡ್ಕೊಳ್ದೇ ಇರೋ ನೀವು ಟ್ಯಾಟ್ ಹಾಕ್ಸ್ಕೊಂಡ್ಬಂದಿದ್ದೀರಾ? ಗ್ರೇಟ್. ನಮ್ಮ ವಿಶ್ವರು ಪ್ರೀತಿಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ. ಮದುವೆಗೆ ಮುಂಚೆ ಹೆಸರು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೇಕು, ಬನ್ನಿ. ಅಯ್ಯೋ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಲವ್ ಸಕ್ಸಸ್ ಆಯಿತು. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಸರ್, ಥ್ಯಾಂಕ್ ಯು. ಇರ್ಲಿ ಬಿಡ್ರಿ, ಇದೆಲ್ಲ ಹುಡುಗರಾಗಿ ಇನ್ನೊಬ್ಬ ಹುಡುಗಂಗೆ ಮಾಡೋ ಸಹಾಯ ಅಷ್ಟೇ. ಅಯ್ಯೋ, ಇದು ನಮ್ಮ ದೊಡ್ಡ ಗುಣ ಸರ್, ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ ಬಿಡಿ. ವಿಶ್ವರೂಪ್, ಅಕಸ್ಮಾತ್ ನಿಮ್ಮ ಲವ್ ಬ್ರೇಕಪ್ ಆದ್ರೆ ಏನು ಮಾಡ್ತೀರಾ? ಚಾನ್ಸೇ ಇಲ್ಲ. ನಮ್ಮಿಬ್ರದ್ದು ಬ್ರೇಕಪ್ ಆಗಕ್ಕೆ ಚಾನ್ಸ್ ಇಲ್ಲ. ನಮ್ಮಿಬ್ರದ್ದು ತುಂಬ ಡೀಪ್ ಲವ್. ಅಕಸ್ಮಾತ್ ನನ್ನ ಗ್ರಹಗತಿಗಳು ಸರಿ ಇಲ್ಲದೆ ಬ್ರೇಕಪ್ ಆಯ್ತು ಅಂತ ಅನ್ಕೊಳ್ಳಿ, ಏನ್ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಈಗ ಇಲ್ಲಿ ರೂಪ ಅಂತ ಬರ್ಸ್ಕೊಂಡಿದ್ದೀನಲ್ವಾ, ಅದ್ರ ಪಕ್ಕದಲ್ಲಿ ವಿಶ್ವ ಅಂತ ಬರ್ಸ್ಕೊತೀನಿ. ಅಲ್ಲಿ ವಿಶ್ವರೂಪ ಅಂತ ಆಗುತ್ತೆ. ನನ್ನ ಹೆಸರು ನಾನು ಟ್ಯಾಟೂ ಹಾಕ್ಸ್ಕೊಂಡಂಗೆ ಆಗುತ್ತೆ. ಆಮೇಲೆ ಇದ್ದೇ ಇದೆಯಲ್ಲ, ಇನ್ನೊಂದು ಹುಡುಗಿಗೆ ಕಾಳು ಹಾಕಿ ಪಟ ಇಸ್ಕೊಂಡು ಬಿಡ್ತೀವಿ. ಮತ್ತೆ ನಾವು ಹುಡುಗರು ಪಂಡ್ರು ಪಟ್ಟಿಂಗ್ರು ನಾವು. ಮತ್ತೆ ಇದನ್ನೇನು ರಿಯಲ್ ಟ್ಯಾಟೂ ಅಂತ ಅನ್ಕೊಂಡ್ರ? ನೋ ಮೇಡಮ್, 3 ಸಲ ಸ್ನಾನ ಮಾಡಿ ಹಿಂಗೆ ಕೆರ್ಕೊಂಡ್ಬಿಟ್ರೆ ಸಾಕು, ನೀರ್ ಜೊತೆ ಜುಳು ಅಂತ ಹೋಗ್ತಾ ಇರುತ್ತೆ. ಇವರೆಲ್ಲದ್ರು ಅಯ್ಯೋ ಹೊಯ್ಕೊಟ್ಟೋಗ್ಬಿಟ್ರೆ. ಎಲ್ಲ ಕರೆಕ್ಟ್ ಆಗೋ ಟೈಮಲ್ಲಿ ಲಕ್ಷ್ಮಿ ಮೇಡಮ್ ಬಂದು ಒಂದೇ ಒಂದು ಪ್ರಶ್ನೆ ಕೇಳಿ ಎಲ್ಲ ಹಾಳು ಮಾಡಿಬಿಟ್ಟು. ತುಂಬ ಹೊಡಿತಿದೆ, ಮುಲ ಮಚ್ಚಬೇಕಿನ್. ನಾನು ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀನಿ? ನಾನು ಇವತ್ತು ಏನೇನೆಲ್ಲ ಮಾಡಿಬಿಟ್ಟೆ. ಓ ಮೈ ಗಾಡ್, ಅವ್ರು ನೋಡೋಕೆ ಅಂತ ಅವ್ರ ರೂಮ್ಗೆ ಹೋಗಿದ್ದೆ. ಹೌದು, ಯಾಕೆ ಹೋದೆ? ಮನೇಲಿ ಓಡಾಡಬೇಕಾದ್ರೆ ನೋಡ್ಬೋದಾಗಿತ್ತಲ್ವಾ? ಅವ್ರು ನೋಡೋಕೆ ಅಂತ ರೂಮ್ಗೆ ಹೋಗುವಂಥದ್ದೇನಿತ್ತು? ಅಲ್ಲ, ಅವ್ರು ಯಾವ ಕಲರ್ ಸೂಟ್ ಹಾಕ್ಕೊಂಡು ಬಂದರೆ ನನಗೇನು? ಇಂಥದ್ದೇ ಕಲರ್ ಸೂಟ್ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಕಾಣ್ತೀರಾ ಅಂತ ನಾನು ಯಾಕೆ ಹೇಳಬೇಕಿತ್ತು? ಓಕೆ, ಹೇಳೋದು ಹೇಳಿಬಿಟ್ಟು ಅವ್ರು ಅದನ್ನು ಹಾಕ್ಕೊಂಡು ಬರ್ತಾರಾ ಇಲ್ವಾ ಅಂತ ಯಾಕೆ ವೆಯ್ಟ್ ಮಾಡಬೇಕಿತ್ತು? ನಾನು ಹೇಳಿದ ಕಲರ್ ಸೂಟ್ ಹಾಕ್ಕೊಂಡು ಬಂದಮೇಲೆ ನನಗೆ ಯಾಕೆ ಅಷ್ಟೊಂದು ಖುಷಿ ಆಗಬೇಕಿತ್ತು ಅಂತರ? ಏನೇ ಮಾಡ್ತಿದ್ಯಾ? ನಂಗೊಂದು ಅರ್ಥ ಆಗ್ತಿಲ್ಲ. ಅಷ್ಟೇ ಸಾಲದು ಅಂತ ನಾನೇ ಅವ್ರನ್ನ ತಿಂಡಿ ಕರೆದು
ತಿಂಡಿ ಬಡಿಸಿದ್ದೀನಿ. ಅವ್ರು ಅದನ್ನು ತಿಂದು ಖುಷಿ ಪಟ್ಟಾಗ ನಾನು ಎಷ್ಟು ಖುಷಿ ಪಟ್ಟೆ. ಏನೇ ಅಂತರ, ಏನು ನಡೆಸ್ತಿದ್ಯಾ? ಏನಾಗಿದೆ ನಿನಗೆ? ರೂಪ ಹೇಳಿದ್ಲಲ್ವಾ, ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಭಾವನೆ ಎಲ್ಲ ಬದಲಾಗ್ತಿದೆ ಅಂತ. ಅವಳು ಹೇಳಿದ ನಿಜಾನೇ. ನಾನು ಬದಲಾಗ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಅವಳು ಹೇಳಿದ ಪ್ರಕಾರ ನಾನೇನಾದರೂ ಅಭಿನ ಪ್ರೀತಿ ನೋಡು ಹೇಗೆ ನಾಚ್ಕೋತಿದ್ಯಾ? ಏನಾಗಿದೆ ಅಂತ ನಿನಗೆ? ಜಾಸ್ತಿ ಯೋಚನೆ ಮಾಡಬೇಡ. ಲೈಫ್ ಹೇಗೆ ಬರುತ್ತೋ ಹಾಗೆ ಹೋಗ್ಬಿಡ್ಬೇಕಷ್ಟೆ. ಆದರೂ ಅಭಿ ನನ್ನ ಫೋಟೋ ಮುಂದೆ ನಿಂತ್ಕೊಂಡು ಅಂತರ ನೀನು ಪ್ರತಿನಿತ್ಯ ಇದೇ ಥರ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಆಫೀಸಿಗೆ ಡ್ರಾಪ್ ಮಾಡಬೇಕು ಅಂತ ಹೇಳಬೇಕಾದ್ರೆ ನನಗಂತೂ ಎಷ್ಟು ಬೇಜಾರಾಯಿತು ಗೊತ್ತಾ. ಅವ್ರು ಖುಷಿ ಪಡ್ತಾರೆ ಅಂದರೆ ನಾನು ಯಾಕೆ ಅದೇ ರೀತಿ ಅಲಂಕಾರ ಮಾಡ್ಕೋಬಾರ್ದು? ಎಸ್, ಅವ್ರ ಸಂತೋಷಕ್ಕೋಸ್ಕರ ಅದೇ ಥರ ಸೀರೆ ಉಟ್ಕೊಂಡು ಅದೇ ಥರ ಅಲಂಕಾರ ಮಾಡ್ಕೊಳ್ತೀನಿ. ಆದರೆ ಸೀರೆ ಹಾಂ, ಲೀಲನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಸ್ ಅಕ್ಕ, ಲೀಲಾ, ಯಾಕೇನಾಯ್ತು? ಕಾಲಕ್ಕೆ ಪೆಟ್ಟು ಮಾಡ್ಕೊಂಡ್ಯಾ? ಎಲ್ಲಿ ತೋರಿಸು. ಇಲ್ಲ ಅಕ್ಕ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತೆ ಯಾಕೆ ಕುಣ್ತಿದ್ಯಾ? ವ್ರತ ಮಾಡಿದ್ರೆ ಇನ್ನೇನಾಗುತ್ತೆ ಮೇಡಮ್? ವ್ರತನ? ಲೀಲಾ, ಏನು ವ್ರತ ಅದು? ಲೀಲಾ, ವ್ರತ ಮಾಡಿರೋದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ? ಅಲ್ಲ ಲೀಲಾ, ನಾನು ನಿನ್ನ ಹತ್ರ ಪ್ರತಿಯೊಂದು ಹೇಳ್ಕೊತಿಂತಾನೆ. ನೀನು ಯಾಕೆ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ಟೆ? ಹೇಳು, ಏನು ವ್ರತ ಅದು? ಯಾಕೆ ಮಾಡಿದೆ? ಯಾರಿಗೋಸ್ಕರ ಮಾಡಿದೆ? ನನಗೆಲ್ಲ ಗೊತ್ತಾಗಬೇಕು. ಹೇಳು ಹೇಳು ಲೀಲಾ. ಕೌಸಲ್ಯ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಿದ್ದಾಳೆ. ಅಕ್ಕ, ಕಾರ್ಯವಾಸಿ ಕರ್ಮ. ಹಲೋ, ಏನ್ ದುರ್ಗಾಂಬ, ಬರೀ AC ಕಳ್ಸಿದ್ದೀರಾ? ಫಿಟ್ ಮಾಡೋದಕ್ಕೆ 4,00,000 ರೂಪಾಯಿ ಕೊಡ್ಬೇಕಂತೆ. ಅದ್ ಕೆಲಸ ಮಾಡಿ, ದುಡ್ಡು ಕೊಟ್ಟು ಕಳಿಸಿ, ಇಲ್ಲಾದ್ರೆ ಫಿಟ್ ಮಾಡೋನ್ನ ನೀವೇ ಕಳಿಸಿ. ಅಕ್ಕ, ಇವ್ರೇನಕ್ಕ ತಿನ್ನು ಅಂತ ಪ್ಲೇಟಲ್ಲಿ ಅನ್ನ ಹಾಕ್ಕೊಟ್ರೆ ನೀನೇ ತಿನ್ಸು ಅನ್ಸಿದ್ದಾರೆ. ಇಂಥವ್ರನ್ನೆಲ್ಲ ಬೆಳೆಯಕ್ಕೆ ಬಿಡೋದೇ ತಪ್ಪು. ಇವ್ರ ಲೆವೆಲ್ನ ಇವರೇ ತೋರಿಸ್ಬಿಡ್ತಾರೆ. ಏನ್ ಸೈಲೆಂಟ್ ಆಗ್ಬಿಟ್ರಲ್ಲ? ಹಲೋ, ಏನೋ ಅಕ್ಕ ತಂಗಿ ಪ್ಲಾನ್ ಮಾಡ್ತಿರೋ ಹಾಗಿದೆ ನೋಡಿ. ನಿಮ್ಗೆ ಆಗತ್ತೆ ಅಂದ್ರೆ ಆಗತ್ತೆ ಅಂತ ಹೇಳಿ, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಏನ್ರಿ, ಏನ್ ಮಾಡ್ತೀರಾ? ಓಹೋ, ಬಾಯ್ಲರ್ ಬೇಬಿ, ಏನು ಮಾಡಲ್ಲ ಅಂತ ಅವ್ರ ನಂಬರು ನನ್ನ ಮೊಬೈಲಲ್ಲಿದೆ. ಸಿಂಪಲ್ ಆಗಿ ಅವ್ರಿಗೆ ಡಯಲ್ ಮಾಡಿ ಆ ಥರ ಈ ಥರ ಹಾಗೆ ಹೀಗೆ ಅಂತ ಹೇಳ್ತಾ ಲೀಲನ್ ಮದುವೆ ವಿಷಯ ಹೇಳ್ಬಿಡ್ತೀನಿ. ಅವಾಗೇನು ಮಾಡ್ತೀರಾ? ನಾನು ಮೊದಲಿನ ಕೌಸಲ್ಯ ಅಲ್ಲ, ಕ್ಯಾಶ್ ಆ್ಯಂಡ್ ಕ್ಯಾರಿ ನಮ್ಮದು. ಆ ಕಡೆ ಕೊಡು, ಈ ಕಡೆ ಇಸ್ಕೊ, ಇಲ್ಲ ಅಂದರೆ ಎಲ್ಲನೂ ಹೇಳ್ಬಿಡ್ತೀನಿ. ನಂಬರ್ ಇದೆ ಅಲ್ವಾ? ಏನಂತೆ ದುರ್ಗಾಂಬ? ಅಂತರ ಅತ್ತೆ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಅವರು ಕಾಲ್ ಮಾಡಿ ಏನೇನಿದೆ ಎಲ್ಲಾನು ಹೇಳ್ಬಿಡಿ. ಏನ್ ಹೇಳ್ತಿದ್ದೀರ ನೀವು? ಅದು ಏನು ಹೇಳ್ತಿರೋ ಹೇಳಿ, ಮುಂದೇನಾಗುತ್ತೋ ಅದನ್ನ ನಾನು ನೋಡ್ತೀನಿ. ಅಂತರಾತೆಗೆ ಈಗಲೇ ಫೋನ್ ಮಾಡಿ ಎಲ್ಲ ಹೇಳ್ಬಿಡಿ, ಆಯ್ತಾ?
ಓಕೆ ಬಾಯ್. ಅಯ್ಯೋ ದೇವ್ರೆ, ಏನಪ್ಪ ಇದು ಎಲ್ಲ ಉಲ್ಟಾ ಆಗೋಯ್ತು. ಅಕ್ಕ, ನಿಮ್ಗೆ ಬುದ್ಧಿಗಿದ್ದೆ ಏನಾದರೂ ಇದೆಯಾ? ಹೋಗಿ ಹೋಗಿ ಆ ಕೌಸಲ್ಯನ ಎದುರ ಕೂತಿದ್ರಲ್ಲ. ಈಗ ತಾನೇ ಹೊಸದಾಗಿ ಒಂದು ಪ್ಲಾನ್ ಸಿಕ್ಕಿದೆ ಸರ್. ಪ್ಲಾನಾ? ಏನದು? ಲೀಲಾ, ನಿನ್ನನ್ನೇ ಕೇಳ್ತಿರೋದು. ಯಾವ ವ್ರತ ಅದು? ಅಕ್ಕ ಅದು ರೂಪಾ, ನಿನಗೆ ಗೊತ್ತಲ್ವಾ? ನೀನು ಹೇಳು, ಯಾವ ವ್ರತ ಅದು? ನನಗೆ ಗೊತ್ತಾಗಲೇಬೇಕು. ಮೇಡಮ್, ಅದು ಆ್ಯಕ್ಚುಲಿ ರೂಪಾ ತಮಾಷೆ ಮಾಡಿದ್ದು ಸಾಕು. ಏನೋ ಆಗೋಗಿದೆ ಅನ್ನೋ ಥರ ಆಡ್ತಾ ಇದೆಯಲ್ಲ. ವಿಶ್ವರೂಪ್ ಜೊತೆ ಸೇರಿ ನೀನು ತಮಾಷೆ ಮಾಡೋದು ಕಲ್ತ್ಬಿಟ್ಟಿದ್ಯಾ. ಅಕ್ಕ, ನಾನು ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡೋಷ್ಟು ದೊಡ್ಡೋಳು ಅಂತ ಅನ್ಕೊಂಡಿದ್ದೀರಾ? ನಾನಿನ್ನು ಪುಟ್ಟ ಹುಡುಗಿ ಅಕ್ಕ. ನಾನು ದೇವಸ್ಥಾನಕ್ಕೆ ಹೋಗೋದೆ ಪ್ರಸಾದ ತಿನ್ನೋಕ್ಕೆ. ಅಂಥದ್ರಲ್ಲಿ ವ್ರತ ಎಲ್ಲ ಸೀನೆ ಇಲ್ಲ. ಮತ್ತೆ ಯಾಕೆ ಕುಣ್ತಿದ್ಯಾ? ಅದನ್ನಾದರೂ ಹೇಳು. ಅಕ್ಕ, ದೇವಸ್ಥಾನ ತುಂಬ ದೊಡ್ಡದಾಗಿತ್ತು ನೋಡಿ. ತುಂಬ ದಿನ ಓಡಾಡದೇ ಇದ್ದವರು ಒಂದಿನ ಓಡಾಡಿದ್ರೆ ಕಾಲು ನೋವಾಗುತ್ತಲ್ಲ, ಆ ಥರ ಆಯಿತು. ನೀವು ಸುಮ್ಮನೆ ಏನೇನೋ ಅನ್ಕೋತಾ ಇದ್ದೀರಾ. ಹೌದು ಮೇಡಮ್, ನಿಮಗೆ ಗೊತ್ತಲ್ವಾ ಲೀಲಾ ಮೇಡಮ್ ಯಾರ ಕೈಲೂ ಕೆಲಸ ಮಾಡಿಸಲ್ಲ ಅಂತ. ಎಲ್ಲ ಕೆಲಸ ನಾನೇ ಮಾಡ್ತೀನಿ, ರೂಪಾ ನೀನು ಸುಮ್ಮನೆ ಕುತ್ಕೋ ಅಂದರು. ಅದಕ್ಕೆ ಕಾಲು ನೋವಾಗಿದೆ ಮೇಡಮ್ ಅಷ್ಟೇ. ನಾನು ಹೇಳಿದೆ ಮೇಡಮ್ ಬೇಡ, ಕಾಲು ನೋಯುತ್ತೆ ಅಂತ. ನನ್ನ ಮಾತೇ ಕೇಳಲಿಲ್ಲ ಅಲ್ವಾ ಮೇಡಮ್? ಹೌದು ರೂಪಾ, ಕರೆಕ್ಟು. ಇಷ್ಟೇನಾ? ಒಳ್ಳೆ ತಮಾಷೆ ನಿಮ್ಮದು. ರೂಪಾ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನೀನು ಲೀಲಾ ಥರನೇ ಆಗ್ಬಿಡ್ತು. ಬೇಡ ಅಕ್ಕ, ಯಾವ ಹೆಣ್ಣು ನಂತರ ಆಗಬಾರ್ದು. ಲೀಲಾ, ಯಾಕೆ ಈ ಮಾತು ಹೇಳಿದೆ? ಯಾಕಂದ್ರೆ ಎಲ್ಲರೂ ಲೀಲಾ ಥರ ಆಗ್ಬಿಟ್ರೆ ಒರಿಜಿನಲ್ ಲೀಲಾಗೆ ವ್ಯಾಲ್ಯೂನೇ ಇರಲ್ಲ. ಪ್ರಪಂಚದಲ್ಲಿ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಲೀಲಾ, ಅದು ನಾನಾಗಿರ್ಬೇಕು, ಇನ್ಯಾರೂ ಇರಬಾರ್ದು. ಮನಸ್ಸಲ್ಲಿ ಅಷ್ಟೊಂದು ನೋವಿಡ್ಕೊಂಡು ಹೊರಗೆ ನಗ್ತಾ ಇರೋದು ಇದು ಎಲ್ರಿಗೂ ಬರಲ್ಲ ಮೇಡಮ್, ಬರಲ್ಲ. ಆಯಿತು, ನೀನೇ ಮಾಸ್ಟರ್ ಪೀಸ್, ಓಕೆನಾ? ಸರಿ, ಏನು ವಿಷಯ ಹೇಳು. ಏನೂ ಇಲ್ಲ ಅಕ್ಕ, ನಿಮ್ಮ ಜೊತೆ ಮಾತಾಡಿ ತುಂಬ ಹೊತ್ತಾಯಿತು ಅಂತ ಮಾತಾಡ್ಸಕ್ಕೆ ಬಂದೆ. ಆದರೆ ನೀವು ಇತ್ತೀಚೆಗೆ ನನ್ನ ಹತ್ರ ಮಾತಾಡ್ತಾನೆ ಇಲ್ಲಪ್ಪ. ಒಬ್ಬರೇ ಇರ್ತೀರಾ. ಈ ಒನ್ ಸೈಡೆಡ್ ಲವರ್ಸು ಅವ್ರ ಲವರ್ ಬಗ್ಗೆ ಯೋಚನೆ ಮಾಡ್ತಾ ಒಬ್ಬರೇ ಕೂತಿರ್ತಾರಲ್ಲ, ಆ ಥರ ಆಡ್ತಿದ್ದೀರಾ, ಗೊತ್ತಾ? ಹೌದಾ? ಪ್ರೀತಿ ಆದವರು ಯಾರ ಜೊತೆನೂ ತುಂಬ ಸೇರೋದಿಲ್ವಾ? ನಾನು ಹಾಗೆ ಆಗಿದ್ದೀನ. ಏನು ಹೇಳ್ತಿದ್ದಾಳೆ ಲೀಲಾ? ಅಕ್ಕ, ನಿಜ ಹೇಳಿ, ನಿಮಗೆ ಲವ್ ಆಗಿದೆಯಾ? ಹಾಗಿದ್ರೆ ಇದು ನಿಜವಾಗ್ಲೂ ಲವ್ವಾ? ಅಯ್ಯೋ ಲೀಲಾ, ನೀನೊಂದು ಏನೇನೋ ಹೇಳಬೇಡ. ಆಗ್ಲಿಂದ ಬರೀ ತಮಾಷೆನೇ ಆಯಿತು ನಿಂದು. ಲೀಲಾ ಮೇಡಮ್, ನಿಮಗೆ ಈಗ ಅನ್ನಿಸ್ತಿದ್ಯಾ? ನನಗೆ ಬೆಳಿಗ್ಗೆನೆ ಅನ್ನಿಸ್ತು. ಮೇಡಮ್ ಆಡೋ ಮಾತು, ನಡ್ಕೊಳ್ಳೋ ರೀತಿ ನೋಡಿ ಅವ್ರಿಗೆ ಗ್ಯಾರಂಟಿ ಲವ್ ಆಗಿದೆ. ಮೇಡಮ್ ಹೇಳಿ ಮೇಡಮ್. ಅರೆ, ಸುಮ್ಮನೆ ನಿಜ ಹೇಳಿ ಅಂದರೆ ಇಲ್ಲದೆ ಇರೋದನ್ನ ಎಲ್ಲಿಂದ ಹೇಳಿ? ನಿಮ್ಮಿಬ್ರಿಗೆ ಬೇರೆ ಯಾರೂ ಸಿಗ್ಲಿಲ್ವಾ? ನನ್ನ ಕಾಲು ಎಳಿತಿದ್ದೀರಾ? ಸುಮ್ಮನೆ ಇಲ್ಲಿಂದ ಹೋಗಿ. ಲವ್ ಅಂತೆ ಲವ್. ಅಕ್ಕ, ಅದೇನು ಪ್ಲಾನು? ಪ್ಲೀಸ್ ಹೇಳಿ. ಕೌಸಲ್ಯ ನಮಗೆ ಹೆದರ್ಸಕ್ ಹೋಗಿ ಅವಳಿಗೆ ಗೊತ್ತಿಲ್ಲದೆ ನಮ್ಗೊಂದು ಹೊಸ ದಾರಿ ತೋರಿಸಿದಾಳೆ. ದಾರಿನಾ? ಏನ್ ದಾರಿ ಅಕ್ಕ? ನನಗೇನು ಅರ್ಥ ಆಗ್ತಾ ಇಲ್ಲ. ಕೌಸಲ್ಯ ಮಾತಾಡುವಾಗ ಏನಂದ್ಲು? ನಾವವಳ ಮಾತು ಕೇಳದೆ ಹೋದ್ರೆ ಲೀಲಾಗೆ ಮದುವೆ ಆಗಿರೋ ವಿಷಯನ ಅಂತರ ಅತ್ತೆಗೆ ಹೇಳ್ತೀನಿ ಅಂದ್ಲು. ನನಗೆ ಅದನ್ನ ಕೇಳಿಸ್ಕೊಂಡೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರೋದು. ನೀವ್ ನೋಡಿದ್ರೆ ಇಷ್ಟು ಕೂಲ್ ಆಗಿದಾರಲ್ಲ. ಸರು, ಇದು ಹೆದರೋ ವಿಷಯ ಅಲ್ಲ, ನಮಗೆ ಅನುಕೂಲ ಆಗೋ ವಿಷಯ. ಲೀಲಾಗೆ ಮದುವೆ ಆಗಿರೋ ವಿಷಯ ಅಂತರ ಅತ್ತೆಗೆ ಗೊತ್ತಾದ್ರೆ ಏನಾಗುತ್ತೆ? ಏನಾಗತ್ತಾ? ಈ ಮನೆ ಹತ್ಕೊಂಡು ಉರಿಯತ್ತೆ. ಏಜೆ ಅಂತರ ಅತ್ತೆ ಇಬ್ರು ದೂರ ಆಗ್ತಾರೆ. ಸರು, ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು.
ಲೀಲಾಗೆ ಏಜೆ ಜೊತೆ ಮದುವೆ ಆಗಿದೆ ಅಂತ ಅಂತರ ಅತ್ತೆಗೆ ಗೊತ್ತಾದರೆ ನೀನು ಹೇಳಿದೆಲ್ಲ ಆಗತ್ತೆ. ಬರೀ ಲೀಲಾಗೆ ಮದುವೆ ಆಗಿದೆ ಅನ್ನೋದಷ್ಟೇ ಗೊತ್ತಾದರೆ ಅವ್ರು ಅಲ್ಲಿಗೆ ಸುಮ್ಮನೆ ಬಿಡ್ತಾರಾ? ಇಲ್ಲ. ಇಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇರೋ ನಮ್ಮಿಬ್ಬರ ಮಧ್ಯೆ ಇಂಥ ವಿಷಯನ ಮುಚ್ಚಿಟ್ಟೆ ಅಂತ ಲೀಲಾ ಮೇಲೆ ಅಸಮಾಧಾನ ಆಗತ್ತೆ. ಅವರಿಬ್ಬರ ಮಧ್ಯೆ ಇರೋ ಸ್ನೇಹನ ಮುರಿಯಕ್ಕೆ ನಮಗೆ ಅನುಕೂಲ ಆಗತ್ತೆ. ಅಲ್ಲ ಅಕ್ಕ, ಒಂದು ವೇಳೆ ಏಜೆ ಲೀಲಾಗ್ ಮದುವೆ ಆಗಿದೆ ಅಂತ ಗೊತ್ತಾದ್ರೆ ಈ ಮನೆ ಉಳಿಯತ್ತಾ? ಲೀಲಾಗೆ ಯಾರ ಜೊತೆ ಮದುವೆ ಆಗಿದೆ ಅನ್ನೋ ಪ್ರಶ್ನೆ ಬಂದರೂ ಕೂಡ ಲೀಲಾ ಜೀವ ಬಿಡ್ತಾಳೆಯೇ ಹೊರತು ಏಜೆ ಜೊತೆ ಮದುವೆ ಆಗಿದೆ ಅನ್ನೋ ಸತ್ಯನ ಮಾತ್ರ ಹೊರಗೆ ಹಾಕಲ್ಲ. ಅದು ನನ್ನ ನಂಬಿಕೆ. ಸೊ ಏಜೆಗಾಗ್ಲಿ ಈ ಮನೆಗಾಗ್ಲಿ ಈ ಪ್ಲಾನಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂತರ ಅತ್ತೆ ಲೀಲಾ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಾರೋ ಲೀಲಾ ಉತ್ತರ ಕೊಡಕ್ಕಾಗದೆ ವಿಲ 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 ಒದ್ದಾಡ್ತಾಳೆ. ಆಗ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಸುಲಭ ಆಗತ್ತೆ. ದಟ್ಸ್ ಮೈ ಪ್ಲಾನ್. ರಾಮ್ ಕೂತ್ಕೋ. ಅಯ್ಯೋ ಕೂತ್ಕೊಳ್ಳೋದಿರ್ಲಿ, ನೀಗೊಂದು ಖುಷಿ ಸುದ್ದಿ ಹೇಳಬೇಕು. ಮೊದಲು ನೀನು ಕೂತ್ಕೋ. ಅಯ್ಯೋ ಈಗ ಏನದು? ಪುರೋಹಿತರು ಫೋನ್ ಮಾಡಿ ಹೇಳಿದ್ರು, ಈಗೆಲ್ಲ ಸರಿ ಹೋಗಿದ್ಯಂತೆ, ಇನ್ ಮುಂದೆ ಯಾವ ಕಟ್ಕನೂ ಇರೋದಿಲ್ವಂತೆ. ಅವತ್ತು ನಿನ್ನನ್ನು ಹೊರಗೆ ಹೋಗ್ಬೇಡ ಅಂತ ಹೇಳಿಬಿಟ್ಟೆ. ನಿನ್ನ ಮನಸ್ಸಿಗೆ ನೋವು ಕೊಡಬೇಕು ಅಂತ ನನಗಿಷ್ಟ ಇಲ್ಲದೆ ಹೋದರೂ ಸಂದರ್ಭ ಹಾಗೆ ಬಂದಿದ್ದರಿಂದ ಹೇಳಬೇಕಾಯ್ತು. ಇನ್ನು ಯಾವ ಸಮಸ್ಯೆನೂ ಇರೋದಿಲ್ವಂತ. ಹೋಗ್ಲಿ ಬಿಡಮ್ಮ, ಆಗೋಗಿರೋ ವಿಷಯನ ಯಾಕೆ ಮಾತಾಡ್ತೀಯ? ಸದ್ಯ ನೀನು ಕಂಟಕದಿಂದ ಪಾರಾದಿಯಲ್ಲ, ನನಗಷ್ಟು ಸಾಕು. ರಾಮ್, ಆದರೆ ನನಗೆ ಒಂದೇ ಒಂದು ಕೊರಗು ಕಣೋ. ಅದು ಏನು ಅಂತ ಹೇಳು, ಅದು ಏನಿದ್ರು ನಾನು ಪೂರೈಸ್ತೀನಿ. ಈ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಆದರೆ ಕಿಶೋರ ಒಬ್ಬ ಇಲ್ಲ ಕಣೋ. ಅವನು ಬಂದ್ಬಿಟ್ರೆ ಮನೆ ತುಂಬದಾಗಿರುತ್ತೆ. ಪಾಪ ದುರ್ಗಾಗೂ ಕಿಶೋರನ್ನ ನೋಡಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ನೀನೇ ಫೋನ್ ಮಾಡಿ ಅವನನ್ನು ಬರಕ್ಕೆ ಹೇಳೋ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ನೀನು ಅದನ್ನೇ ಹೇಳ್ತಿದ್ಯಾ. ಓಕೆ, ನಾನು ರಾತ್ರಿ ಕಿಶೋರ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ಅಯ್ಯೋ, ರಾತ್ರಿ ಅಂದರೆ ತುಂಬ ತಡ ಆಗ್ಬಿಡುತ್ತೇನೋ ಕಣೋ, ಈಗಲೇ ಮಾಡಿಬಿಡು. ಅಮ್ಮ, ಈಗಲ್ಲಿ ರಾತ್ರಿ ಹೊತ್ತು ಅವನು ಮಲಗಿರ್ತಾನೆ, ಡಿಸ್ಟರ್ಬ್ ಯಾಕೆ ಮಾಡಬೇಕು? ನಾನು ಹೇಳ್ತಾ ಇದ್ದೀನಲ್ಲ, ರಾತ್ರಿ ಫೋನ್ ಮಾಡ್ತೀನಿ. ಕಿಶೋರ್ನ ಕರ್ಸೋ ಜವಾಬ್ದಾರಿ ನಂದು, ಓಕೆನಾ? ಸರಿಪ್ಪ. ಅಮ್ಮ, ಏನ್ರ ಈಗೆಲ್ಲ ಸರಿ ಹೋಗಿದೆ, ಕಂಟಕಲ್ಲ ಏನೂ ಇಲ್ಲ ಅಂತ ಹೇಳ್ತಿಯಲ್ಲ, ಈಗಲಾದರೂ ನಾನು ಅಂತರನ್ನ ಹೊರಗೆ ಕರ್ಕೊಂಡು ಹೋಗೋದಾ? ಕರ್ಕೊಂಡು ಹೋಗಬೇಡ ಅಂತ ನಾನು ಹೇಗೆ ಹೇಳಪ್ಪ? ಆದರೆ ಧರ್ಮ ಸಂಕಟ ಏನು ಗೊತ್ತಾ? ಲೀಲಾ ಮನೇಲೇ ಇದ್ದಾಳೆ. ಅಂತರನ ನೀನು ಕರ್ಕೊಂಡು ಹೋಗೋದು ಅವಳು ನೋಡಿಬಿಟ್ರೆ ಅವಳ ಮನಸ್ಸಿಗೆ ನೋವಾಗೋದಿಲ್ವಾ? ನಾನು ಒಂದು ಹೆಣ್ಣಾಗಿ ಅವಳ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿನ್ನನ್ನು ದೇವರು ಅಂತ ಪೂಜಿಸೋ ಲೀಲಾ ಮುಂದೆ ಅಂತರನ ಹೇಗಪ್ಪ ಕರ್ಕೊಂಡು ಹೋಗ್ತೀಯಾ? ಅಮ್ಮ, ಅಲ್ಲ, ಆ ದುರ್ಗಾಂಬನ ಬಾಯ್ಲರ್ ಕೋಳಿನೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ರು. ಅವ್ರಿಗೆ ನನ್ನನ್ನು ಕಂಡ್ರೆ ಭಯನೇ ಇಲ್ವಾ? ನಾನೇನಾರು ಅಂತರ ಅವ್ರಿಗೆ ಕಾಲ್ ಮಾಡಿ ಏಜೇನು ಲೀಲಾನು ಗಂಡ ಹೆಂಡತಿ ಈಗಾಗಲೇ ಅವ್ರಿಗೆ ಮದುವೆ ಆಗಿದೆ ಅಂದ್ಬಿಟ್ರೆ ಆ ಮನೆನೇ ಹೊಡೆದೋಗುತ್ತೆ. ಈ ವಿಷಯ ಗೊತ್ತಿದ್ದು ದುರ್ಗಾಂಬ ಯಾಕೆ ಹಾಗಂದು? ಅವ್ರು ಏನೇ ಹೇಳಿದ್ರು ನಂಬೇಡ ಅಂತ
ಅಂತರ ಅವ್ರಿಗೆ ಹೇಳ್ಕೊಟ್ಟಿರ್ತಾರ? ಛೇ ಹಾಗೆಲ್ಲ ಹೇಳ್ಕೊಡಲ್ಲ. ಹಾಗೇನಾದ್ರು ಹೇಳಿದ್ರು ಅಂತರ ಅವರು ಯಾಕೆ ಏನು ಅಂತ ಕೇಳ್ತಾರಲ್ವಾ? ಅದ್ಯಾಕಷ್ಟು ಕಾನ್ಫಿಡೆಂಟ್ ಆಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಲು. ಕೌಸಲ್ಯ, ಈ ದುರ್ಗಾಂಬನ ನಂಬಕ್ಕಾಗಲ್ಲ. ಜೊತೆಲೇ ಇರ್ತಾಳೆ, ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾಳೋ ಗೊತ್ತಾಗಲ್ಲ. ರಕ್ತ ಹರಿತಿರುತ್ತೆ, ನೋಡ್ದವ್ರು ಹೇಳಬೇಕು ಅಷ್ಟೇ, ಬೆನ್ನಲ್ಲಿ ಚೂರಿ ಇದೆ ನೋಡು ಅಂತ. ಹೆಂಗೋ ಆಯ್ಕೊಂಡು ತಿಂತಾ ಇದ್ದೀನಿ. ಆಮೇಲೆ ಈ ಬಡಕೋಳಿ ಕಾಲು ಮುರಿದ್ಬಿಟ್ರೆ ಮೂಲೆಯಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಬೇಡಪ್ಪ ಬೇಡ. ಅವಳನ್ನ ಎದುರಾಕೊಳ್ಳೋದು ಒಂದೇ, ಧನಲಕ್ಷ್ಮಿ ಜೊತೆ ಟೂ ಬಿಡೋದು ಒಂದೇ. ಕೌಸಲ್ಯ, ಅವಳ ಜೊತೆ ರಾಜಿ ಆಗಿ ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಇದ್ಬಿಟ್ರೆ ಆಮೇಲೆ ಅವಳು ನಾನು ಕೇಳಿದ್ನೆಲ್ಲ ಕೊಡ್ತಾ ಇರ್ತಾಳೆ. ಹೇಳಿಮ್ಮ, ನಾನು ಅಭಿ ಹೊರಗಡೆ ಹೋದರೆ ಲೀಲಾಗೆ ಯಾಕೆ ಬೇಜಾರಾಗುತ್ತೆ? ಅಭಿ, ನೀವಾದರೂ ಹೇಳಿ, ನಾವಿಬ್ರು ಹೊರಗಡೆ ಹೋದರೆ ಲೀಲಾಗೆ ಯಾಕೆ ಬೇಜಾರಾಗುತ್ತೆ?